ಶ್ರೀ ಯೋಗಿ ನಾರಾಯಣ ಮಠದಲ್ಲಿ 72 ಗಂಟೆಗಳ ನಿರಂತರ ಸಂಗೀತೋತ್ಸವ, ಸಾರ್ವಜನಿಕರಿಗೆ ಭವ್ಯ ಆಹ್ವಾನ. ಶ್ರೀನಿವಾಸಪುರ ಚಿಂತಾಮಣಿ, ಜುಲೈ 21. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಶ್ರೀ ಯೋಗಿ ನಾರಾಯಣ ಮಠ ಶ್ರೀ ಕ್ಷೇತ್ರದಲ್ಲಿ ಜುಲೈ 27 ರಿಂದ 29, 2026 ರವರೆಗೆ ನಡೆಯಲಿರುವ ಗುರುಪೂಜಾ ಮಹೋತ್ಸವ ಹಾಗೂ 72 ಗಂಟೆಗಳ ನಿರಂತರ ಸಂಗೀತೋತ್ಸವಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ. ಕಾರ್ಯಕ್ರಮದ ಅಂಗವಾಗಿ ಶ್ರೀನಿವಾಸಪುರ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭವ್ಯ ಪ್ರಚಾರ ಅಭಿಯಾನ ನಡೆಯಿತು. ಆಯೋಜಕರು ಹಾಗೂ ಕಲಾವಿದರು ಕರಪತ್ರಗಳನ್ನು ವಿತರಿಸಿ ಮನೆ ಮನೆಗೆ ತೆರಳಿ ಸಾರ್ವಜನಿಕರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಭಜನಾ ತಂಡಗಳ ಸದಸ್ಯರು ಹಾಗೂ ಕಲಾವಿದರು ಭಕ್ತರಲ್ಲಿ ಆಧ್ಯಾತ್ಮಿಕ ಉತ್ಸಾಹ ಮೂಡಿಸುವ ಕಾರ್ಯದಲ್ಲಿ ತೊಡಗಿದ್ದರು. 3 ದಿನಗಳ ಕಾಲ ನಡೆಯಲಿರುವ ಈ ಮಹೋತ್ಸವದಲ್ಲಿ ವಿಶ್ವವಿಖ್ಯಾತ ಸಹಸ್ರಾರು ಸಂಗೀತ ವಿದ್ವಾಂಸರು ಭಾಗವಹಿಸಿ ಭಕ್ತಿಮಯ ಸಂಗೀತ ಸೇವೆ, ಭಜನೆ, ನಾದಾರಾಧನೆ, ಹರಿಕಥೆ ಹಾಗೂ ವಿವಿಧ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದಾರೆ. ನಿರಂತರ 72 ಗಂಟೆಗಳ ಸಂಗೀತ ರಸದೌತಣ ಈ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿದೆ. ಈ ಕಾರ್ಯಕ್ರಮಕ್ಕೆ ದಾರದ ಕಲಾ ಟ್ರಸ್ಟ್, ಅಖಿಲ ಕರ್ನಾಟಕ ಕಲಾವಿದರ ಒಕ್ಕೂಟ, ಶ್ರೀನಿವಾಸಪುರ ಹಾಗೂ ಶ್ರೀನಿವಾಸಪುರ ಮತ್ತು ವಿವಿಧ ಗ್ರಾಮಗಳ ಭಜನಾ ತಂಡಗಳು ಸಹಯೋಗ ನೀಡುತ್ತಿವೆ. ಈ ಸಂದರ್ಭದಲ್ಲಿ ಹೂವಳ್ಳಿ ಕೃಷ್ಣಪ್ಪ ಮತ್ತು ಹೂದಿಲಿ ನಾರಾಯಣಸ್ವಾಮಿ ಮಾತನಾಡಿ, ಇದು ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮವಲ್ಲ, ಭಕ್ತಿ, ಸಂಗೀತ ಮತ್ತು ಭಾರತೀಯ ಸಂಸ್ಕೃತಿಯನ್ನು ಒಗ್ಗೂಡಿಸುವ ಮಹೋತ್ಸವವಾಗಿದೆ. ಆದ್ದರಿಂದ ಎಲ್ಲ ಭಕ್ತರು, ಸಂಗೀತಾಸಕ್ತರು ಹಾಗೂ ಸಾರ್ವಜನಿಕರು ಕುಟುಂಬ ಸಮೇತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದ ಸಂದೇಶವಾಗಿ ಕುಲಗೋತ್ರಗಳ ಬಿಟ್ಟು ನೀಚ ಸಂಘದ ಸುಟ್ಟು ನಾರಾಯಣ ಗುರಿಯಿಟ್ಟು ನಂಬಿದರೆ ಲೇಸುಂಟು ಎಂಬ ಪ್ರೇರಣಾದಾಯಕ ವಚನವನ್ನು ಆಯೋಜಕರು ಸಾರಿದರು. ಜುಲೈ 27 ರಿಂದ 29 ರವರೆಗೆ ನಡೆಯಲಿರುವ ಈ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆಯಿದ್ದು, ಶ್ರೀ ತಾತಯ್ಯನವರ ದಿವ್ಯ ಕೃಪೆಗೆ ಪಾತ್ರರಾಗುವಂತೆ ಎಲ್ಲರಿಗೂ ಆತ್ಮೀಯ ಆಹ್ವಾನ ನೀಡಲಾಗಿದೆ. ಭಕ್ತಿ, ಸಂಗೀತ ಮತ್ತು ಆಧ್ಯಾತ್ಮಿಕತೆಯ ಸಂಗಮವಾಗಿರುವ ಈ ಅಪರೂಪದ ಉತ್ಸವ ಜಿಲ್ಲೆಯಲ್ಲಿ ವಿಶೇಷ ಆಕರ್ಷಣೆಯಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಆಯೋಜಕರು ಕೋರಿದ್ದಾರೆ. ಶ್ರೀ ಕ್ಷೇತ್ರ ಕೈವಾರದಲ್ಲಿ ಸುಮಾರು 300 ವರ್ಷಗಳ ಇತಿಹಾಸವುಳ್ಳ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಆರಾಧನೆ ಮತ್ತು ಜಯಂತ್ಯೋತ್ಸವ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಂಡು ನಡೆಸಿಕೊಳ್ಳುತ್ತದೆ. ನಮ್ಮ ಧರ್ಮಾಧಿಕಾರಿ MR ಜಯರಾಮ್ ಸ್ವಾಮಿಗಳು ಅವರ ನೇತೃತ್ವದಲ್ಲಿ ನಿರಂತರ 72 ಗಂಟೆಗಳ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳ 27, 28, 29 3 ದಿವಸಗಳ ಕಾಲ 72 ಗಂಟೆ ನಿರಂತರ ಸಂಗೀತೋತ್ಸವ ನಡೆಯುತ್ತದೆ. ಅದರ ಒಂದು ಆ ಒಂದು ಸಂಗೀತೋತ್ಸವವನ್ನು ಸವಿಯಲು ತಾವೆಲ್ಲ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನೀಯವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ. ಗುರುತಾತಯ್ಯನವರ ಪಾದಮೇಗೆ ಗೋವಿಂದು. ಸುಪ್ರಸಿದ್ಧವಾದ ಸದ್ಗುರು ಶ್ರೀ ಯೋಗಿ ನಾರಾಯಣ ಯತೀಂದ್ರ ಪಾದಪದ್ಮಗಳಿಗೆ ವಂದಿಸುತ್ತಾ, ಇಂದು ಶ್ರೀ ಕ್ಷೇತ್ರ ಕೈವಾರವು ಈ ಒಂದು ಪ್ರಸಿದ್ಧಿ ಕೊಡಬೇಕು ಅಂದರೆ ಧರ್ಮಾಧಿಕಾರಿಗಳಾದ MR ಜಯರಾಮ್ ಸ್ವಾಮಿಗಳು ಪ್ರತಿ ಹಳ್ಳಿಗೂ ಹೋಗಿ ಭಜನೆಯ ಮುಖಾಂತರ ಅವರಿಗೆ ಬಲಗೈಯಾಗಿ ಶ್ರೀರಾಮರಿಗೆ ಆಂಜನೇಯರಾಗಿ ವಾನರಾಶಿ ಬಾಲಕೃಷ್ಣ ಭಾಗವತರು ಸಂಚಾಲಕರು, ಇವರು ಕೂಡ ಪ್ರತಿ ಹಳ್ಳಿಗೂ ಹೋಗಿ ಪೂಜೆ ಕಾರ್ಯಕ್ರಮ ಆಗ್ಬೋದು, ಭಜನೆ ಕಾರ್ಯಕ್ರಮ ಆಗ್ಬೋದು, ಪಾದಪೂಜೆ ಆಗ್ಬೋದು, ರಾಮದಂಡು ಆಗ್ಬೋದು, ಎಲ್ಲ ಕಾರ್ಯಕ್ರಮಗಳು ಅವರ ಒಂದು ನೇತೃತ್ವದಲ್ಲಿ ಮಾಡ್ತಾ ಇಂದು ಸುಮಾರು ಶ್ರೀನಿವಾಸಪುರ ತಾಲೂಕಿನಲ್ಲಿ 480 ಭಜನಾ ತಂಡಗಳು ಇದ್ದಾವೆ. ಅವ್ರಿಗೆಲ್ಲರಿಗೂ ಹಳ್ಳಿ ಕೂಡ ಒಂದು ಕರಪತ್ರವನ್ನು, ಒಂದು ಆಹ್ವಾನದ ಒಂದು ಪತ್ರಿಕೆಯನ್ನು ನಮ್ಮ ಉದಳಿ ನಾರಾಯಣ ಸ್ವಾಮಿ ಅವರಾಗ್ಬೋದು, ಇಲ್ಲಿರುವ ಕೃಷ್ಣಪ್ಪನವರಾಗ್ಬೋದು, ಆಂಜಪ್ಪನವರಾಗ್ಬೋದು, ಪ್ರತಿಯೊಬ್ಬರು ಜಯರಾಮಣ್ಣವರಾಗ್ಬೋದು, ಎಲ್ಲರೂ ಮನೆಗೆ ಶ್ರೀನಿವಾಸಪುರದಲ್ಲಿ ಮನೆಗೆ
ಅದೇ ರೀತಿ ಕಟಿಂಗ್